ನಿಮ್ಮ ಅಕ್ಕ ಯಾಕಷ್ಟು ಕ್ಯೂಟ್ ಆಗಿ ಇದ್ದಾರೆ? ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಯಾರ ಮದ್ವೆ? ಇವನ್ ಮದ್ವೆನಾ? ಯಾರು ರೆಡಿ ಇದ್ದಾರೆ ಇವನ ಮದ್ವೆ ಆಗಕ್ಕೆ? ಮೇ ಬಿ ರಿಲೇಟಿವ್ಸ್. ನಗಾಡ್ತಾವಳೆ. ಏಯ್ ಯಾಕ ಬಂದೆ ಮದುವೆಗೆ? ಈಸ್ ಅ ಡಿಗ್ರಿ ಓಲ್ಡರ್. ಡಿಗ್ರಿ ಓಲ್ಡರ್. ನಾನು ಜೈಲಿಂದ ಆಚೆ ಬಂದ್ಮೇಲೆ ಡಿಗ್ರಿ ಮಾಡಿದ್ದೆ. ನೋ, ದಿಸ್ ಕ್ವೆಶನ್ ವಿಲ್ ನಾಟ್ ಬಿ ಆನ್ಸರ್ಡ್. ಇವಾಗ ಏನಿದಾನೋ ಅದ್ರ ಕಂಪ್ಲೀಟ್ ಡೆಡ್ ಆಪೋಸಿಟ್ ಆಗಿದ್ದ ಅವನು. ಕಂಪ್ಲೀಟ್ ಈ ಡೆಡ್ ಆಪೋಸಿಟ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಪೆಷಲ್ ಡೇ ಅಥವಾ ಒಂದು ಸ್ಪೆಷಲ್ ವೀಡಿಯೋ ಇದು. ಯಾಕಂದರೆ ನಮ್ಮ ಅಕ್ಕನ್ನ ಈ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಂದು ರೀಸೆಂಟ್ ವೀಡಿಯೋ ವೈರಲ್ ಆದಮೇಲೆ ಸೊ ನನ್ನ ಬಗ್ಗೆ, ನಮ್ಮ ಅಕ್ಕನ ಬಗ್ಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದ್ರಿ. ಆಮೇಲೆ ನಂಗೆ DMs ಬಂದಿತ್ತು, ತುಂಬ ಇಷ್ಟಪಟ್ರಿ ನಮ್ಮನ್ನ. ಸೊ ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು Q&A ವಿಡಿಯೋ ಮಾಡೋಣ ಅಂತ ನಾನು ಮೊನ್ನೆ ಒಂದು ರೀಲಲ್ಲಿ ಹಾಕಿದ್ದೆ. ಸೊ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ, ನಮ್ಮ ಅಕ್ಕನ ಜೊತೆ ನಾನು ಅದನ್ನ ಆನ್ಸರ್ ಮಾಡ್ತೀನಿ ಅಂತ. ಸೊ ಇವತ್ತು ಆ ಕ್ವಶನ್ಗಳಿಗೆಲ್ಲ ನಾವು ಆನ್ಸರ್ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ಇಲ್ಲೇ ಕ್ಯಾಮ್ರಾ ಹಿಂದೆ ಇದ್ದಾಳೆ, ಕರಿತೀನಿ, ಈಗ ಬರ್ತಾಳೆ. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಫಸ್ಟ್ ಟೈಮ್ ನಮ್ಮ ಅಕ್ಕ ಏನು ಗಂಧದ ಗುಡಿ ವ್ಲಾಗ್ಸ್. ಹಾಯ್. ನನ್ನ ಆಸೆ ಮಲ್ಲಿಗೆ ಬಂದಾಳಮ್ಮ. ಹೆಂಗೆ ಅನಿಸ್ತೈತೆ? ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಏನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ? ನಿನ್ನ ಪಕ್ಕ ಕೂತಿದ್ದೀನಲ್ಲ, ಅದಕ್ಕೆ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗಿದೆ. ಸುಮಾರು ಕ್ವಶನ್ಗಳು ಬಂದಿತ್ತು. ಅಯ್ಯಯ್ಯೋ, ಆ ಎಷ್ಟೋ ಕ್ವಶನ್ಗಳು ರಿಪೀಟೆಡ್ ಕ್ವಶನ್ಸ್ಗಳಿತ್ತು. ಸೊ ಅದ್ರಲ್ಲಿ ಫಿಲ್ಟರ್ ಮಾಡಿ ಒಂದು 20 ಕ್ವಶನ್ ಏನೋ ನಾವು ಬರೆದಿಟ್ಕೊಂಡಿದ್ದೀವಿ. ಸೊ ಆ ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡೋಣ. ಈಗ ಫಸ್ಟ್ ಕ್ವಶನ್ನು ಕೇಳಿರೋದು ಪಲ್ಲವಿ HM ಅನ್ನೋರು, ನಿಮ್ಮದು ನಿಮ್ಮ ಅಕ್ಕಂದು ನೇಮ್ ಏನು? ಸಿಂಪಲ್ ಕ್ವಶನ್ ಇದೊಂದು. ಸೊ ನನ್ನ ಹೆಸರು ಧನುಷ್, HD, ನನ್ನ ಇನ್ಷಿಯಲ್ HD. ನನ್ನ ಹೆಸರು ಗಾಯತ್ರಿ. ಇಷ್ಟೇ, ಧನುಷ್ ಗಾಯತ್ರಿ. ಸೆಕೆಂಡ್ ಕ್ವಶನ್ ಕೇಳಿರೋದು ಶ್ರೇಯಸ್ ಕ್ಷತ್ರಿಯ 18 ಅನ್ನೋರು, ಸರ್ ನಿಮ್ಮದು ನಿಮ್ಮ ಅಕ್ಕದು ಬಾಂಡಿಂಗ್ ಸೂಪರ್, ನೀವೇನು ಕೆಲಸ ಮಾಡ್ತೀರಾ ಯೂಟ್ಯೂಬ್ ಬಿಟ್ಟು? ನಮ್ಮ ಬಾಂಡಿಂಗ್ ಸೂಪರ್ ಅಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಯೂಟ್ಯೂಬ್ ಬಿಟ್ಟು ಏನೂ ಕೆಲಸ ಮಾಡಲ್ಲ, ನನಗೆ ಯೂಟ್ಯೂಬ್ ಕೆಲಸ. ನಾನು ಯೂಟ್ಯೂಬ್ ಫುಲ್ ಟೈಮ್ ಜಾಬ್ ಇಸ್ ಯೂಟ್ಯೂಬ್. ನಾನು ಫಸ್ಟ್ ಯೂಟ್ಯೂಬರ್ ಸ್ಟಾರ್ಟ್ ಆದಾಗಿಂದನೂ ನಾನು ಫುಲ್ ಟೈಮೇ ಮಾಡ್ಕೊಬರ್ತಿರೋದು. ಸೊ ಈಗಲೂ ಅಷ್ಟೇ ಮಾಡ್ಕೊ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾ? ಸುಪ್ರೀತ್ ಅವ್ರು ಕೇಳ್ತಾ ಇರೋದು, ನಿಮ್ಮ ಅಕ್ಕ ಹಸ್ಬೆಂಡ್ ಹೇಗೆ ಮೀಟ್ ಆದರು, ಮದುವೆ ಅಂತ ಡಿಸೈಡ್ ಮಾಡಿದ್ರು ಹೇಳಿ. ಮೀಟ್ ಆಗಿದ್ದು ಕಾಲೇಜ್ ಟೈಮ್ಸಲ್ಲಿ. ಸೊ ಹಂಗೆ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಮನೇಲಿ ಡಿಸ್ಕಷನ್ ಆಯಿತು, ಮದುವೆ ಆದ್ವಿ ಅಷ್ಟೇ. ಕಾಲೇಜಿಂದ ಮೀಟಾಗಿ ಕಾಲೇಜಿಂದ ಮೀಟಾಗಿ ಕೆಲಸ ಆದಮೇಲೆ ಮದುವೆ ಆದ್ವಿ. ಸೂಪರ್. ಅಕ್ಷಯ 95 ಅನ್ನೋರು, ನಿಮ್ಮ ಅಕ್ಕ ಯಾಕಷ್ಟು ಕ್ಯೂಟ್ ಆಗಿ ಇದ್ದಾರೆ? ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ. ಯಾಕೆ ಕ್ಯೂಟ್ ಆಗಿದ್ದಾರೆ ಗೊತ್ತಿಲ್ಲ. ಗೊತ್ತಿಲ್ಲ ಯಾಕೆ ಅಂದರೆ ನಾನೇನು ಹೇಳಲಿ ಯಾಕೆ ಅಂತ? ಸೊ ಅದನ್ನು ಅವರೇ ಹೇಳ್ಬೇಕಾ ಅಥವಾ ನಾನು ಹೇಳ್ಬೇಕಾ? ನೀನು ಹೇಳು. ನಾನು ಹೇಳ್ಬೇಕಾ? ನಮ್ಮ ಅಕ್ಕ ತುಂಬ ಪಾಸಿಟಿವ್ ಆಗಿರ್ತಾಳೆ, ನೆಗೆಟಿವಿಟಿನೆಲ್ಲ ಜಾಸ್ತಿ ಯೋಚನೆ ಮಾಡಲ್ಲ. ಅದಕ್ಕೆ ಅವಳು ಕ್ಯೂಟ್ ಆಗಿದ್ದಾಳೆ, ನೋಡೋರ್ಗೂ ಕ್ಯೂಟ್ ಅನಿಸುತ್ತೆ. ಕರೆಕ್ಟಾಗಿ ಹೇಳೋದು ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಮೊಕ್ಕೆ ಹೊಡಿತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಸಿಕ್ಸ್ತ್ ಕ್ವಶನು, ವಜ್ರೇಶ್ ನಿಮ್ಮಿಬ್ರು ಬಾಂಡ್ ಇಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ರೀಸನ್ ಏನು? ಮೇ ಬಿ ರಿಲೇಟಿವ್ಸ್. ತಮಾಷೆ ಅಂತ ಹೇಳಿ ಆಮೇಲೆ ಸೀರಿಯಸ್ ಆಗಿ ತಗೊಳ್ತಾರೆ. ತಗೊಳ್ಳಿ, ಇದು ತಮಾಷೆಗೆ ಹೇಳ್ತಾ ಇರೋದು. ಏನು ಹಂಗೆ ರಿಯಲ್ ರೀಸನ್? ನಂಗೆ ಗೊತ್ತಿಲ್ಲ, ನೀನು ಹೇಳ್ಬೇಕು. ಎಲ್ಲ ನಾನೇ ಹೇಳಿದ್ರೆ ನೀನೇ ಹೇಳು, ನಿಂದೆ ತಾನೇ ಚಾನಲ್ ಇದು. ಯಾಕಂದರೆ ನಾವು ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಬರೀ ನಮ್ಮದೇ ಸಾವಿರ ಆಗಿರುತ್ತೆ, ನಮ್ಮದೇ ಲೋಕದಲ್ಲಿ ಇರ್ತೀವಿ. ನಮ್ಮದೇ 108 ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಸಮಸ್ಯೆಗಳು ಅಂದರೆ ದೊಡ್ಡ ಸಮಸ್ಯೆಗಳಲ್ಲ, ಚಿಕ್ಕ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ನಾವಿಬ್ಬರು ವೈಬ್ ಒಂಥರ, ಅಂದರೆ ಅವಳಿಗೂ ಅದೇ ಥರ ಮೈಂಡ್ಸೆಟ್ಟು, ನನಗೂ ಅದೇ ಥರ ಮೈಂಡ್ಸೆಟ್ಟು. ಸೊ ಅದು ಕನೆಕ್ಟ್ ಆಗಿಬಿಡುತ್ತೆ ಅಷ್ಟೇ ಅಲ್ಲ. ರೀಸನು ಸಿಂಪಲ್ಲು. ಆ ಸಿಂಪಲ್ ರೀಸನ್ ಆಗಿರೋದಕ್ಕೆ ಕನೆಕ್ಷನ್ ಬರ್ತಾ ಅಲ್ಲ. ಶ್ರೀರಾಮ್ ಅಂತ ಇರೋರು ಕೇಳಿರೋದು, ಹೌ ಇಸ್ ದ ಲೈಫ್ ಇನ್ ಜೈಲ್, ಹೌ ವಾಸ್ ದ ಫುಡ್ ಇನ್ ಜೈಲ್? ನೋ, ದಿಸ್ ಕ್ವೆಶನ್ ವಿಲ್ ನಾಟ್ ಬಿ ಆನ್ಸರ್ಡ್. ನೆಕ್ಸ್ಟ್ ಕ್ವಶನ್ ಈಗ ವೈಶಾಖ್ YD ಅನ್ನೋರು, ಈಗ ಕಾಡ್ತಿರೋ ಪ್ರಶ್ನೆ ಸ್ವಂತ ಅಕ್ಕನ ಕಸಿನ್? ಹೌದು ಗೈಸ್, ನಾವಿಬ್ಬರು ಏನು ಸ್ವಂತ ಅಕ್ಕ ತಮ್ಮ ಅಲ್ಲ, ಕಸಿನ್ಸ್. ವಿಕ್ಕಿ ವಿಕಾಸ್ ಅನ್ನೋರು ಕೇಳಿರೋದು, ಹಾಯ್ ಬ್ರೋ, ಐ ಆಮ್ ವಿಕ್ಕಿ ಫ್ರಮ್ ಬೀದರಿಂದ ಎಲ್ಲ ನಮ್ಮ ವೀಡಿಯೋಸ್ ನೋಡ್ತಾರೆ. ನನ್ನ ಕ್ವಶನ್ ಬಂದು, ಮದುವೆ ಯಾವಾಗ ಆ್ಯಂಡ್ ಅಕ್ಕ ಹೇಳಿ ಸ್ವಲ್ಪ. ಯಾರ ಮದುವೆ? ಇವನ್ ಮದುವೆನಾ? ಯಾರು ರೆಡಿ ಇದ್ದಾರೆ ಇವನ ಮದುವೆ ಆಗಕ್ಕೆ? ಹಿಂಗೆ ಅಂದ್ಬಿಟ್ಟ. ಯಾರೋ ನನ್ನ ಮದುವೆ ಆಗಲ್ಲ ಹಂಗಾರೆ? ಚಾನ್ಸೇ ಇಲ್ಲ ಅಂತೀಯ? ನೋ ಚಾನ್ಸ್, ನೋ ವೇ.
ಬೇಡ ಬಿಡು, ನಂಗೇನು ಮದುವೆ ಆಗೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಗೈಸ್. ಸನ್ಶೈನ್ 5 ಅನ್ನೋರು ಕೇಳಿದರೆ, ಬ್ರೋ ನಿಮ್ಮ ಅಕ್ಕ ಫೇಸ್ ರೆಮಿಡಿ ಕೇಳಿ. ನಿಮ್ಮ ಫೇಸ್ ರೆಮಿಡಿ ಕೇಳಿ. ಏನು ಫೇಸ್ ರೆಮಿಡಿ ಅಂತೇನಿಲ್ಲ, ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಅಷ್ಟೇ ಸನ್ಸ್ಕ್ರೀನ್. ಅದನ್ನು ಯಾವುದೋ ಅಂತ ಏನಾದ್ರು ಹೇಳ್ಬಿಡ್ತೀವಿ, ಡಾಟ್ ಪ್ರಮೋಷನ್ ಆ್ಯಂಡ್ ಆಗ್ಬಿಡುತ್ತೆ. ಕೀ. ಅಕ್ಕ ದುಡ್ಡು ಕೊಡ್ತಾರೆ ಕಣೆ ಬ್ರ್ಯಾಂಡ್ ಅವ್ರು ಇದಕ್ಕೆಲ್ಲ. ಹೌದಾ? ಡಾಟ್ ಆ್ಯಂಡ್ ಕೀ ಯೂಸ್ ಮಾಡ್ತೀನಿ ಅಷ್ಟೇ ಸನ್ಸ್ಕ್ರೀನ್. ವರ್ಷಿತಾ JN ಅನ್ನೋದು, ಬ್ರೋ ಗ್ರೋ ಮೋರ್, ಚಂಕ್ ದ ಪಾಸ್ಟ್, ಬಿಲ್ಡ್ ಯುವರ್ ಫ್ಯೂಚರ್ ಸ್ಟ್ರಾಂಗ್, ಎವ್ರಿಥಿಂಗ್ ಈಸ್ ಅ ಲರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಈ ಥರ ಮೆಸೇಜ್ಗಳು ನನಗೆ ಸುಮಾರು ಜನ ಕಳಿಸಿದ್ದೀರಾ. ಸೊ ಪಾಸಿಟಿವ್ ಮೆಸೇಜ್ ರಿಸೀವ್ ಆಗ್ತಾ ಇದ್ರೆ ಖುಷಿ. ನನಗೆ ಬಂದಿರೋ ಆ ವಿಡಿಯೋದಲ್ಲಿ ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ ಇದೊಂದೇ ವಿಡಿಯೋದಲ್ಲಿ ನನಗೆ 100% ಪಾಸಿಟಿವ್ ಕಮೆಂಟ್ ಬಂದಿರೋದು. ಇನ್ನು ಬೇರೆ ಎಲ್ಲ ವೀಡಿಯೋಸಲ್ಲಿ ಪಾಸಿಟಿವ್ ನೆಗೆಟಿವ್ ಮಿಕ್ಸ್ ಇರೋದು. ಬಟ್ ಇದರಲ್ಲಿ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಲ್ಲ, ಅಥವಾ ಯಾರು ನಂಗೆ ನೆಗೆಟಿವ್ ಆಗಿ DM ಮಾಡಿಲ್ಲ. ಸೊ ತುಂಬ ಖುಷಿ ಆಯಿತು. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇನ್ನೂ ನಾವು ಮಾಡೋ ಮುಂದೆ ಕೆಲಸಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸ್ಮೈಲಿ ಕಿಂಗ್ ವಿನಿ ಅನ್ನೋರು ಕೇಳೋದು, ಬ್ರೋ ಯುವರ್ ಏಜ್ ಆ್ಯಂಡ್ ಎಜುಕೇಷನ್. ನನ್ನ ಏಜು ರಿವೀಲ್ ಮಾಡಲ? ಸೊ ನನಗೆ 05/05/2000 ನಾನು ಹುಟ್ಟಿದ್ದು. ಸೊ ಲಾಸ್ಟ್ ಮಂತಿಗೆ ನನಗೆ 26 ಇಯರ್ಸ್ ಆಗಿದೆ. ಸೊ ಎಜುಕೇಷನ್ ಬಂದು BCom ಕಂಪ್ಲೀಟ್ ಮಾಡಿದ್ದೀನಿ ನಾನು. ಡಿಗ್ರಿ ಹೋಲ್ಡರ್. ನಾನು ಜೈಲಿಂದ ಆಚೆ ಬಂದ್ಮೇಲೆ ಡಿಗ್ರಿ ಮಾಡಿದ್ದು. ಯಶ್ರಾಜ್ PUT 14 ಅನ್ನೋರು ಕೇಳಿರೋದು, ಬ್ರೋ ವೈ ಡಿಡಂಟ್ ಯು ಗೋ ಟು ಯುವರ್ ಸಿಸ್ಟರ್ ವೆಡ್ಡಿಂಗ್? ಆ್ಯಕ್ಚುಲಿ ಮದುವೆಗೆ ಬಂದಿರಲಿಲ್ಲ, ರಿಸೆಪ್ಷನಿಗೆ ಬಂದಿದ್ದ. ರಿಸೆಪ್ಷನಿಗೆ ಬಂದಿದ್ದೆ. ಇವಾಗ ಕರೆದಿರಲಿಲ್ಲ, ಆದರೆ ನನ್ನ ಫ್ರೆಂಡ್ಸೆಲ್ಲ ಹಾಕೊಂಡು ನೈಟ್ ರಿಸೆಪ್ಷನ್ಗೆ ಹೋಗಿ ಒಂದು ವಿಶ್ ಮಾಡಿ, ಹೆಂಗೋ ನನಗೇನಿತ್ತು ಅಂದರೆ ಇವಳು ಆಗದ ಜೀವನದಲ್ಲಿ ಒಂದ್ಸಲಿ ಮದುವೆ, ಅದೊಂದು ನೋಡಬೇಕು ಅನಿಸುತ್ತೆ ಗೊತ್ತಾ, ನಮ್ಗೆ ಇಷ್ಟ ಆದವ್ರನ್ನ. ಅಂದರೆ ಆ ಮದುವೆ ಡ್ರೆಸ್ಸಲ್ಲಿ, ಮದುವೆ ಇದರಲ್ಲಿ, ಸೊ ಅದೆಲ್ಲಿ ಮಿಸ್ ಆಗಿಬಿಡುತ್ತೋ ಅಂತ ಇವಳು ನಾನು ಹೋಗಿದ್ದೆ. ಯಾಕೆ ಕರೆದಿರಲಿಲ್ಲ ಅಂದರೆ ಅವಾಗ ನಾವಿಬ್ಬರು ಮಾತಾಡ್ತಿರ್ಲಿಲ್ಲ. ಯಾಕೆ ಮಾತಾಡ್ತಿರ್ಲಿಲ್ಲ ಅನ್ನೋದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಅದನ್ನೆಲ್ಲ ಈಗಲೇ ಬಿಟ್ಕೊಡೋಕ್ಕಾಗಲ್ಲ, ಅದು ಸಪ್ರೇಟ್ ಕಂಟೆಂಟ್ ಆಗುತ್ತೆ, ಇನ್ನೊಂದು ಹೊಸ ವಿಡಿಯೋ ಅಷ್ಟೇ. ಬಟ್ ಆದರೂ ಪಾಪ ಮಾತಾಡ್ಸಿಲ್ಲ ಅಂದರೂ ಬಂದಿದ್ದ. ನೀನು ಶಾಕ್ ಅಲ್ಲ ನಾನು ಬಂದಾಗ? ಶಾಕೆ. ಇವಳು ನಗಾಡ್ತಾವಳೆ, ಏಯ್ ಯಾಕ ಬಂದೆ ಮದುವೆಗೆ? ಟೈಮಾ 12:47. ಸೊ ಗೈಸ್ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭೂಮಿಕಾ HS2219 ಅನ್ನೋರು ಕೇಳಿದರೆ, ಸಿಸ್ಟರ್ ವಾಟ್ ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಯು ನೋಟಿಸ್ಡ್ ಇನ್ ಹಿಮ್ ಬಿಫೋರ್, ಆಫ್ಟರ್, ಪ್ರೆಸೆಂಟ್, ಇವಾಗಲೂ ಮುಂಚೆದಕ್ಕೂ? ಡಿಫ್ರೆನ್ಸ್ ಪಾಸ್ಟಿನ ನಾನೇನು ಹೇಳೋಕೆ ಹೋಗಲ್ಲ. ಬಿಕಾಸ್ ಇವಾಗ ಏನಿದಾನೋ ಅದ್ರ ಕಂಪ್ಲೀಟ್ ಡೆಡ್ ಆಪೋಸಿಟ್ ಆಗಿದ್ದ ಅವನು. ಕಂಪ್ಲೀಟ್ ಈ ಡೆಡ್ ಆಪೋಸಿಟ್ ಆಯಿತಾ. ಸೊ ಇವಾಗ ತುಂಬ ಚೇಂಜಸ್ ಅಂದರೆ ಇವಾಗ ಇವನಾಗಿದ್ದಾನೆ ಅಷ್ಟೇ ಹೇಳ್ಬೋದು. ಇವನಿಗೇನು ಇಷ್ಟನೋ ಅದನ್ನು ಮಾಡಿಕೊಂಡು ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇದ್ದಾನೆ ಅಷ್ಟೇ. ಬರೀ ನಾನಾಯಿತು, ನನ್ನ ಲೈಫ್ ಆಯಿತು, ನಮ್ಮ ಅಕ್ಕ ಆಯಿತು, ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ಅಷ್ಟು ಸಾಕು. ನೀವು ಹಂಗೆ ರೀ, ಜಾಸ್ತಿ ಸರ್ಕಲ್ನ ಆದಷ್ಟು ಹಿಂಗೆ ಇಟ್ಕೋಬೇಕು, ಇಲ್ಲೇ ಎಲ್ಲ ಕೈಗೆ ಸಿಕ್ಕಿರ್ಬೇಕು ಅಂಥವ್ರೆ ಇದ್ದರೆ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ನಾವು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಫೇರಿ ಫ್ಲವರ್ 27 ಅನ್ನೋರು ಕೇಳಿರೋದು, ಅಕ್ಕಂದು ಅರೇಂಜ್ ಮ್ಯಾರೇಜೋ ಅಥವಾ ಲವ್ ಮ್ಯಾರೇಜು? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಲವ್ ಮಾಡಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಿರೋದು. ZXZ ಏನೋ ಒಂದು ಇದ್ರವ್ರು ಕೇಳಿರೋದು. ಬ್ರೋ ಹಂಗೆಲ್ಲ ಏನೇನೋ ಹೇಳ್ಬಿಡ ಹಾಕೋದು ಹೆಸರು ನೋಡು, ZXCX4 ಇನ್ನೂ ಏನೇನೋ ಇತ್ತು, ನಾವು ಬರೀಲಿಲ್ಲ. ಅವ್ರ ಹೆಸರು ಲಾಸ್ಟಿಗೆ ಐತೆ ಬಿಡು. ಬ್ರೋ ನಿಮಗೆ ಅಪ್ಪ ಮತ್ತು ಅಮ್ಮ ಇಲ್ವಾ ಪ್ಲೀಸ್ ಹೇಳಿ ಬ್ರೋ, ನಮ್ಮ ಹೆಸರು ಅಭಯ್. ಈ ಕ್ವಶನು ಸುಮಾರು ಜನ ಕೇಳಿದ್ರಿ, ನಿಮ್ಗೆ ಅಪ್ಪ ಅಮ್ಮ ಇಲ್ವಾ ಅಂತ. ಹೌದು, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಅಪ್ಪ ತಿರೋದ್ರು. ಅದಾದಮೇಲೆ ನಾನೊಂದು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ನಮ್ಮ ಅಮ್ಮ ತಿರೋದ್ರು. ಸೊ ನನಗೇನು ಅಪ್ಪ ಅಮ್ಮ ಅಂತ ಇಲ್ಲ ಅಂತಿಲ್ಲ. ನನ್ನ ಪಕ್ಕದಲ್ಲಿ ಕೂತಿದ್ದಲ್ಲ ಇವಳೇ ಎಲ್ಲ, ನನಗೆ ಹೇಳಿದ್ದಾಳಲ್ಲ ಸಾಕು. ಅನುಷಾ 1412 ಅನ್ನೋರು ಕೇಳಿರೋದು, ನೀವು ಯಾವಾಗಲೂ ನಿಮ್ಮ ಅಕ್ಕ ಜೊತೆನೇ ವೀಡಿಯೋ ಮಾಡಿ, ಹಾಗೆ ನಿಮ್ಮ ಅಕ್ಕನ ಪಾಪುನು ತೋರಿಸಿ ಬ್ರೋ. ಓಕೆ, ವಿಡಿಯೋ ಮಾಡ್ತೀವಿ, ನಮ್ಮ ಅಕ್ಕನ ಜೊತೆ ಮಾಡ್ತೀವಿ. ಸೊ ಗೈಸ್ ನಾವು ಪಾಪುದು ಜಾಸ್ತಿ ವೀಡಿಯೋಸ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಸುಮ್ಮನೆ ಇನ್ನೂ ಚಿಕ್ಕ ಪಾಪು ಅಲ್ವಾ, ಇನ್ನೂ ಒಂದು ವರ್ಷ ಹತ್ತತ್ರ ಈಗ. ಸೊ ಸುಮ್ಮನೆ ದೃಷ್ಟಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾವು ಜಾಸ್ತಿ ತೋರ್ಸೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಒಂದು 2 ವರ್ಷ 3 ವರ್ಷ ಹೋಗಲಿ, ಇವಳಿಗಿಂತ ಜಾಸ್ತಿ ಅವಳೇ ವೀಡಿಯೋಸಲ್ಲಿ ಬರ್ತಾಳೆ ನನ್ನ ವೀಡಿಯೋಸಲ್ಲಿ. ನೆಕ್ಸ್ಟ್ ಕ್ವಶನು, ದೀಕ್ಷಿತ್ ಗೌಡ್ರು, ನಿಮ್ಮ ರಿಲೇಟಿವ್ಸ್ಗೆ ನಿಮ್ಮ ಮೇಲೆ ಯಾಕೆ ಜಾಸ್ತಿ ಕೋಪ? ಎಲ್ಲ ರಿಲೇಟಿವ್ಸ್ಗೂ ಕೋಪ ಎಲ್ಲ ಏನಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟ. ಗೈಸ್ ನನಗೆ ಒಂದು, ಈಗ ನೋಡಿ ನಾನು ಇರೋದು ಹಾಸನಲ್ಲಿ,
ನಮ್ಮ ಅಕ್ಕ ಇರೋದು ಬೆಂಗಳೂರಲ್ಲಿ, ನನ್ನ ನೇಟಿವ್ ಬಂದು ಹಾಸನಲ್ಲಿ. ಸೊ ಹಾಸನಲ್ಲಿ ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ ಎಲ್ಲ ಅಲ್ಲೇ ಇರೋದು, ಸೊ ನಾನು ಅಲ್ಲೇ ಇರೋದು. ಸೊ ಅಲ್ಲಿ ನನಗೆ ಒಳ್ಳೆ ಫ್ಯಾಮಿಲಿ ಇದೆ. ನಮ್ಮ ಚಿಕ್ಕಪ್ಪದಿರು ನಮ್ಮಪ್ಪ ಆಟೋ ಓಡಿಸ್ತಾಯಿದ್ರು. ನಮ್ಮ ಚಿಕ್ಕಪ್ಪದಿರು 3 ಜನ ಇಂಡಿಯನ್ ಆರ್ಮಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದಾರೆ. ಸೊ ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಸೊ ನಮಗೆ ಅಂದರೆ ರಿಲೇಟಿವ್ಸಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ನಮ್ಗೆ ಇಷ್ಟ ಆಗೋರು ಇರ್ತಾರೆ, ಇಷ್ಟ ಆಗದಿಲ್ದಿರೋರು ಇರ್ತಾರೆ. ಕೆಟ್ಟವ್ರ ಬಗ್ಗೆ ಮಾತಾಡಬಾರ್ದು ಅಷ್ಟೇ, ಒಳ್ಳೆಯವ್ರ ಬಗ್ಗೆ ಮಾತ್ರ ಮಾತಾಡ ಅಷ್ಟೇ. ನಮಗೆ ಯಾರು ಬೇಕೋ ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಿ. ಸೊ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾನು ಆ ಫ್ಯಾಮಿಲಿ ಜೊತೆನೂ ವೀಡಿಯೋಸ್ ಮಾಡ್ತೀನಿ. ಸೊ ಅವ್ರ ಜೊತೆನೂ ನಾನೆಲ್ಲ ಹೆಂಗಿರ್ತೀನಿ ಅದು ಇನ್ನೂ ಸಖತ್ತಾಗಿರೋದು, ಅದು ಬೇರೆ ಥರನೇ ಇದೆ. ಸೊ ಅಲ್ಲೂ ವೀಡಿಯೋಸ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತೀನಿ. ಅಮ್ಮನ ಸೈಡ್ ಫ್ಯಾಮಿಲಿದು ಅಮ್ಮನ ಸೈಡ್ ಫ್ಯಾಮಿಲಿನೂ ಚೆನ್ನಾಗಿದ್ದಾರೆ ನನ್ನ ಜೊತೆ. ಕೆಲವು ಜನ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಇದು ಮಾಡ್ತಾರೆ ಬಿಟ್ಟರೆ, ಇನ್ನು ನನ್ನ ಪ್ರಕಾರ ಒಂದು 70% ಜನ ನನ್ನ ಇಷ್ಟಪಡ್ತಾರೆ, ಒಂದು 30% ಜನ ಇಷ್ಟಪಡ್ದಿಲ್ದಿರೋ ಇದ್ದಾರೆ. ಸೊ ಎಲ್ಲ ಟೈಮ್ ಅಷ್ಟೇ. ಆ ಟೈಮ್ ಅಷ್ಟೇ. ಅಂದರೆ ಅವ್ರದ್ದು ತಪ್ಪು, ನಮ್ಮದು ತಪ್ಪು, ನಾವು ಸರಿ, ಅವ್ರ ತಪ್ಪು ಅಂತೇನಿಲ್ಲ. ಅವ್ರ ಟೈಮಿಗೆ ಅವರು ಕರೆಕ್ಟ್ ಏನು ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡಿದರೆ, ಈಗ ನನ್ನ ಟೈಮಿಗೆ ನಾನೇನು ಮಾತಾಡಿದ್ದೀನಿ ಅದನ್ನು ನಾನು ಕರೆಕ್ಟಾಗಿ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಮಾಡಿರೋ ವೀಡಿಯೋಯಿಂದ ಸುಮಾರು ಜನ, ನನ್ನ ಸರ್ಕಲ್, ನಮ್ಮ ಫ್ಯಾಮಿಲಿಯಲ್ಲೇ ಸುಮಾರು ಜನಕ್ಕೆ ಬೇಜಾರಾಗಿತ್ತು. ಅದು ಅಂದರೆ ನಮ್ಗೆ ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವು ಆ ವಿಡಿಯೋ ಮಾಡಲೇ ಇಲ್ಲ. ಆ್ಯಂಡ್ ನಾವು ಅದನ್ನು ಯೋಚನೆನೂ ಮಾಡಿರಲಿಲ್ಲ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲೇ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಅಂದರೆ ನಮ್ಗೆ ಆಚೆ ಜನರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಬಟ್ ನಂಗೆ ನನ್ನ ಸರ್ಕಲಲ್ಲಿದ್ದ ಫ್ಯಾಮಿಲಿಯಲ್ಲೇ ಸುಮಾರು ಜನಕ್ಕೆ ಬೇಜಾರಾಯಿತು. ಅಂದರೆ ನೀನು ಯಾಕೆ ಈಗಲೇ ಅದನ್ನೆಲ್ಲ ಹೇಳೋಕೆ ಹೋದೆ, ಏನಕ್ಕೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡೋಕೆ ಹೋದೆ, ಅಂದರೆ ಈ ಥರ ಇನ್ಸ್ಟಾಗ್ರಾಮ್ ಅಂದರೆ ಪಬ್ಲಿಕಲ್ಲೆಲ್ಲ ಯಾಕೆ ಹೇಳೋಕೆ ಹೋದೆ ಅಂತ ಅದು ಸುಮಾರು ಜನಕ್ಕೆ ಬೇಜಾರಾಯಿತು. ಬಟ್ ಹೋಗ್ತಾ ಅದು ಸರಿ ಹೋಗುತ್ತೆ, ಏನಿಲ್ಲ. ಈಗ ನೋಡಿ, ಈಗ ವೀಡಿಯೋ ಹಾಕಿ ಟೈಮ್ಗೆ ಅವ್ರಿಗೂ ಹಂಗೆ ಅನಿಸುತ್ತೆ. ಬಟ್ ಹೋಗ್ತಾ ಮುಂದೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಅನಿಸುತ್ತೆ, ಕರೆಕ್ಟಾಗಿ ಮಾಡಿದ್ದಾನೆ ಇವನು ಅಂತ. ನೆಕ್ಸ್ಟ್ ಕ್ವಶನು ನವ್ಯಾ ಸುದೀಪ್ ರಾವ್ ಅಂತ. ಟೆಲ್ ಸಮ್ ಗುಡ್ ಮೆಮೊರೀಸ್ ಬೋತ್ ಆಫ್ ಯುವರ್ ಚೈಲ್ಡ್ಹುಡ್. ಗುಡ್ ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್ ಅಷ್ಟೊಂದು ನೆನಪಿಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಎಷ್ಟೋ ಜನ ಕೇಳಿರೋ ಅದು ಬರ್ದಿಲ್ಲ ಅನ್ಸುತ್ತೆ. ನಾವು ಇಬ್ಬರು ಹೆಂಗೆ ಮೀಟ್ ಆದ್ವಿ, ಹೆಂಗೆ ಸಿಕ್ಕಿದ್ವಿ. ಸೊ ಎಲ್ಲನೂ ಅಲ್ಲೇ ನಮ್ದು ಏನಿದೆ ಅದನ್ನೆಲ್ಲ ಇದರಲ್ಲೇ ಮುಗಿಸ್ಬಿಡೋಣ, ನಾವು ಹೆಂಗೆ ಸಿಕ್ಕಿದ್ವಿ ಅಂತ. ಸೊ ಗೈಸ್, ಆ್ಯಕ್ಚುಲಿ ನಮ್ಮ ಅಕ್ಕ ಇದ್ದಾಳಲ್ಲ, ನಮ್ಮ ಅಕ್ಕ ನಂಗೆ ಹೆಂಗೆ ಪರಿಚಯ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟು ನಮ್ಮ ತಾತ ಅಂದರೆ ನಮ್ಮ ಅಮ್ಮನ ಅಪ್ಪ ಆ್ಯಂಡ್ ಇವರ ಅಮ್ಮನ ಅಮ್ಮ, ನಮ್ಮ ಅಮ್ಮನ ಅಪ್ಪ, ಇವರ ಅಮ್ಮನ ಅಮ್ಮ, ಸಿಬ್ಲಿಂಗ್ಸ್, ಅಣ್ಣ ತಂಗಿ, ಸ್ವಂತ ಅಣ್ಣ ತಂಗಿ. ನಮ್ಮ ತಾತ, ಇವರಜ್ಜಿ, ಸ್ವಂತ ಅಣ್ಣ ತಂಗಿ. ಸೊ ಅವ್ರ ಮೊಮ್ಮಕ್ಕಳು ನಾವು ಮುಂಚೆ ಎಲ್ಲ ನಮ್ಮ ಊರಲ್ಲಿ ಜಾತ್ರೆ ನಡೀತಾಯಿತ್ತು, ಚಿಕ್ಕನಂಗ್ಲ ಅಂತ. ಸೊ ಮುಂದೆ ಯಾವಾಗ ನಾನು ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ಜಾತ್ರೆದು, 2ನೇ ವೀಡಿಯೋ ನಾನು ಯೂಟ್ಯೂಬ್ ಚಾನಲ್ ಫುಲ್ ಕೆಳಗೆ ಹೋಗ್ಬಿಟ್ಟು ನೋಡಿ, ಆ ಜಾತ್ರೆ ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ನಾವು ಹೋಗ್ತಾಯಿದ್ವಿ, ಅಂದರೆ ವರ್ಷಕ್ಕೊಂದ್ಸಲಿ ಸೇರ್ತಾಯಿದ್ವಿ, ನಾನು, ನಮ್ಮ ಅಕ್ಕ ಮತ್ತು ಸುಮಾರು ಜನ ಕಸಿನ್ಸ್ಗಳು ಬರ್ತೀವಿ. ಏನಿಲ್ಲ ಒಂದು 20 ಜನ ಸೇರ್ತಿದ್ವಿ ಅಕ್ಕ, ಒಂದು 20 ಜನ ಒಳ್ಳೆ ಮಜಾ ಮಾಡ್ತಿದ್ವಿ. ಆ ಊರಲ್ಲಿ ಜಾತ್ರೆ ಒಂದು 2-3 ದಿವಸ ಅಲ್ಲೇ ಇರ್ತಿದ್ವಿ. ಸೊ ಅಲ್ಲಿ ನಾನು ನಮ್ಮ ಅಕ್ಕ ಸಿಕ್ಕಿದ್ದು ಮತ್ತು ಕ್ಲೋಸ್ ಆಗಿದ್ದು, ನಾವು ಸಿಗ್ತಾಯಿದ್ದಿದ್ದೆ ಅಲ್ಲಿ ಫಸ್ಟು. ಹೌದು ಅಲ್ವಾ, ಇನ್ನೆಲ್ಲೂ ಸಿಗ್ತಾ ಇರಲಿಲ್ಲ. ಆಮೇಲೆ ನಾವು ಕ್ಲೋಸ್ ಆದಮೇಲೆ ಇವಳು ಮೈಸೂರಲ್ಲಿ ಓದ್ತಾ ಇದ್ಲು. ಸೊ ಆವಾಗ ನಾನು ವಾರಕ್ಕೊಂದ್ಸಲಿ ಇವಳು ಮೈಸೂರಿಗೆ ಹೋಗೋದು ಅಥವಾ ಇವಳು ಹಾಸನಿಗೆ ಬರೋದು. ಸೊ ಅವಾಗೆಲ್ಲ ನಾವು ಚಿಕ್ಕಮಂಗ್ಳೂರಿಗೂ ಬರ್ತಿದ್ದ, ನಮ್ಮ ಮನೆಗೂ ಬಂದಿದ್ದ ಸುಮಾರು ಸತಿ. ಚಿಕ್ಕಮಂಗ್ಳೂರು, ಹಾಸನ್ನು, ಮೈಸೂರು ಎಲ್ಲ ಅಲ್ಲೇ ಹತ್ತತ್ರ ಇದೆಯಲ್ಲ. ಸೊ ನಾವು ಎದ್ದು ಬಿದ್ದು ಎಷ್ಟು ಓಡಾಡ್ಬಿಟ್ಟಿದ್ದೀವಿ ಅಂದರೆ ಸಿಕ್ಕಿದ ಗಲ್ಲಿ ಪಲ್ಲಿ ಅವಾಗೆಲ್ಲ ಸುಮ್ಮನೆ ಸಿಗೋದು. ನನಗೆ ಇವಳು ನೋಡಬೇಕು ಅಂತ, ಇವಳಿಗೆ ನನಗೆ ನೋಡಬೇಕು ಅಂತ. ನಮ್ಗೆ ಹೆಂಗೆ ಅಂದರೆ ವಾರಕ್ಕೊಂದ್ಸಲಿ ನಾವು ಮೀಟ್ ಮಾಡಲೇಬೇಕು, ಅದು ಏನಾದ್ರು ಆಗಲಿ ಸರಿ, ಹೆಂಗಾರ ಮಾಡ್ಬಿಟ್ಟು ಮೀಟ್ ಮಾಡಬೇಕು. ಸೊ ಬ್ಯಾಂಗ್ಳೂರಲ್ಲೂ ಮೀಟ್ ಮಾಡಿದ್ದೀವಿ. ಯಾವಾಗ ನಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಮೀಟ್ ಮಾಡಿದ್ದೀವಿ. ಕರೆಕ್ಟ್ ಗೈಸ್, ಬೆಂಗಳೂರಲ್ಲೂ ಎಷ್ಟು ಕಡೆ ಮೀಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ನಮಗೆ ಮರ್ತೋಗ್ಬಿಡೋಕೆ ನಾವೆಲ್ಲೆಲ್ಲಿ ಸಿಕ್ಕಿದ್ದೀವಿ, ಏನೇನು ಮಾಡಿದ್ದೀವಿ ಅಂತ. ಆ್ಯಂಡ್ ಒಂದು ಬೆಸ್ಟ್ ಮೆಮೊರಿ. ಸೊ ಗೈಸ್, ನನಗೆ ನಮ್ಮ ಅಕ್ಕನ ಜೊತೆ ಒಂದು ಬೆಸ್ಟ್ ಮೆಮೊರಿ ಅಂದರೆ ಅದು ಗೊತ್ತಾ, ನಮ್ಮ ಅಕ್ಕ ಮೈಸೂರಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ಲು. ಸೊ ಅವಾಗ ಒಂದು ವಾರ ಏನೋ ನಮ್ಮ ಹಾಸನಿಗೆ ಬಂದಿದ್ಲು, ಅಂದರೆ ಸಿಗದ ಅಂತ. ಒಂದು ವಾರ ಅಲ್ಲ, ಅಂದರೆ ಯಾವುದೋ ಒಂದು ವಾರ ಬಂದಿದ್ಲು, ಅಂದರೆ ಒಂದು ದಿನ, ವಾರದಲ್ಲಿ ಒಂದು ದಿನ ಬಂದಿದ್ಲು. ಸೊ ಅವಾಗ ನಾನು ಇವಳು ಸಕಲೇಶ್ಪುರಕ್ಕೆ ಹೋಗಿದ್ವಿ. ನಮ್ಮ ತಾತದೊಂದು ಸ್ಪ್ಲೆಂಡ್ರ್ ಬೈಕ್ ಇತ್ತು ಅವಾಗ ನನ್ನ ಹತ್ರ. ಅದು ಮನೇಲಿ ಅವಾಗ ಬೈಕ್ ಕೊಡ್ತಿರ್ಲಿಲ್ಲ ನನಗೆ. ಸೊ ಏನು ಮಾಡ್ಬಿಟ್ಟಿದ್ರು, ಕೀನ ಹೋಗ್ಬಿಟ್ಟಿದ್ರು, ಇವನ್ನೆಲ್ಲರ ತಗೊಂಡು ಊರು ಸುತ್ತಕ್ಕೆ ಹೋಗ್ಬಿಡ್ತಾನೆ ಅಂತ. ಸೊ ಅವಾಗ ನಾನು ಆ ಬೈಕಿಗೆ ನನ್ನ ಫ್ರೆಂಡ್ನ ಕರೆಸಿ ಒಂದು ಡೂಪ್ಲಿಕೇಟ್ ಕೀ ಮಾಡಿಸಿ ಅದನ್ನು ಬರೀ ಆನ್ ಮಾಡು ಸಾಕು, ನೀನು ಮಾಡ್ಬಿಟ್ಟು ನಿನ್ನ ಕೀ ನೀನು ತಗೋಬಂದಿದ್ದೆ. ಅವ್ನು ಆನ್ ಮಾಡಿಕೊಟ್ಟ, ಕಿಕ್ ಹೊಡೆದೆ, ಗಾಡಿ ಸ್ಟಾರ್ಟ್ ಆಯಿತು. ತಗೊಂಡೋಗಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದು. ಸೊ ಅವಳನ್ನ ಪಿಕ್ ಮಾಡ್ಕೊಂಡು ಸಕಲೇಶ್ಪುರ ಎಲ್ಲ ಸುಮಾರು ಕಡೆ, ಈ ಕಿರಿಕ್ಪಟ್ಟಿ ಶೂಟಿಂಗ್ ಎಲ್ಲ ಆಗಿತ್ತಲ್ಲ, ಆ ಕಾಫಿ, ಜಸ್ಟ್ ಇಟ್ ವಾಸ್ ಅ ಬೈಕ್ ರೈಡ್ ಅಷ್ಟೇ. ಬಟ್ ಆ ಬೈಕಲ್ಲಿ ಕೀ ಇರಲಿಲ್ಲ. ಇನ್ನೊಂದು ಅಂದ್ಬಿಡ್ತು, ಆ ಮಂಜರಾಬಾದ್ ಫೋರ್ಟಿಗೆ ಹೋಗಿದ್ವಲ್ಲ, ಮಂಜರಾಬಾದ್ ಫೋರ್ಟಿಗೆ ಹೋಗ್ಬಿಟ್ಟಿದ್ದೀವಿ. ಗಾಡಿ ನಿಲ್ಲಿಸ್ಬಿಟ್ಟು ಹತ್ಬೇಕು ಅದನ್ನು. ನನಗೆ ಭಯ,
ಗಾಡಿ ಆನಲ್ಲೇ ಇರುತ್ತಲ್ಲ. ಸೊ ಯಾರು ಬಂದು ಎತ್ಕೋಗ್ಬಿಟ್ರೆ ಏನು ಮಾಡಲಿ, ಹೋಗ್ಲಿಲ್ಲ. ಆಮೇಲೆ ಫೋರ್ಟ್ ಬೇಡ ಇನ್ನೊಂದ್ಸಲಿ ನೋಡೋದ ಅಂತ ಕೆಳಗಡೆ ಇನ್ನೊಂದು ಚೂರು ಮುಂದೆ ಹೋದ್ರೆ ಒಂದು ಫಾಲ್ಸ್ ಐತೆ. ಆ ಫಾಲ್ಸಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಕಾಫಿ ತಗೊಂಡ್ವಿ ಅನ್ಸುತ್ತೆ. ಅಲ್ಲೆಲ್ಲ ಕಾಫಿ ಗೀಫಿ ಕುಡ್ಕೊಂಡು ಅದೊಂಥರ ಹೆಂಗೆ ಅಂದರೆ ಬಂಡ್ ಧೈರ್ಯ ಮಾಡಿ ಹೋಗ್ತಾರೆ ಅಂತಾರಲ್ಲ, ಸೊ ಆ ಥರ ಎಲ್ಲ ಓಡಾಡ್ಬಿಟ್ಟಿದ್ವಿ ನಾವು ಸುಮಾರು. ಸೊ ಅದು ನನಗೆ ಒಂಥರ ಬೆಸ್ಟ್ ಮೆಮೊರಿ. ನಂದು ಬೆಸ್ಟ್ ಮೆಮೊರಿ ಅಂದರೆ ನಮ್ಮ ಮನೆಗೆ ಬಂದಿದ್ದ ಚಿಕ್ಕಮಂಗ್ಳೂರಿಗೆ. ಆವಾಗ ನಮ್ಮ ಅಪ್ಪಂದು ಸ್ಕೂಟಿ ತಗೊಂಡು ಸುತ್ತಕ್ಕೆ ಹೋಗಿದ್ವಿ. ಕಲ್ಲತ್ತಿಗಿರಿ, ಕೆಮ್ಮಣ್ಗುಂಡಿಗೆ ಹೋಗಿದ್ವಾ? ಕಲ್ಲತ್ತಿ ಕಟ್ಟೋದು ಇಲ್ಲ ಕಟ್ಟು. ಸೊ ಫಸ್ಟಿಂದ ಹೇಳ್ತೀನಿ. ನನಗೆ ಯಾವುದು ಗುಡ್ ಮೆಮೊರಿ ಅಂದರೆ ಒಂದು ಚಿಕ್ಕಮಂಗ್ಳೂರಿಗೆ ಬಂದಿದ್ದ, ನಮ್ಮ ಮನೆಗೆ ಬಂದಿದ್ದ. ಸೊ ನಾವು ಅವಾಗ ನಮ್ಮ ಅಪ್ಪಂದು ಸ್ಕೂಟೀಲಿ ಚಿಕ್ಕಮಂಗ್ಳೂರು ಸುತ್ತಿದ್ವಿ ಫುಲ್ ರೌಂಡ್ಸು. ಮುಳ್ಳಯ್ಯನಗಿರಿ, ಕಲ್ಲತ್ತಿಗಿರಿ, ಆಮೇಲೆ ಬಿಂಡಿಘಾಟ್ ಟೆಂಪಲ್ಲು, ಕೈಮರ ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದಿದ್ವಿ. ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದ್ಬಿಟ್ಟಿದ್ವಿ, ಅಷ್ಟರಲ್ಲೇ ಎಲ್ಲ ಕವರ್ ಮಾಡ್ಕೊಂಡು. ಬೆಳಗ್ಗೆ ಬೇಗನೆ ಹೋಗಿದ್ವಿ. ಚೆನ್ನಾಗಿತ್ತು. ಅವಾಗೆಲ್ಲ ಈ ಥರ ರೆಸ್ಟ್ರಿಕ್ಷನ್ ಎಲ್ಲ ಇರಲಿಲ್ಲ, ಅಷ್ಟೇ ಎಂಟ್ರೀಸು ಇಷ್ಟೇ ಎಂಟ್ರೀಸು ಅಂತ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಓಡಾಡ್ಕೊಂಡಿರ್ತೀವಿ. ಗಾಡಿಯಲ್ಲಿ ಪೆಟ್ರೋಲ್ ಇದ್ದು ಗಾಡಿ ಇದ್ರೆ ಸಾಕು, ಅಷ್ಟೇ. 2 ಬಾಡಿ 1 ಗಾಡಿ. ಇವಾಗ ಎಲ್ಲ ಕಡೆನೂ ರೆಸ್ಟ್ರಿಕ್ಷನ್ಸ್ ಜಾಸ್ತಿ. ಸೊ ವಿತೌಟ್ ಪರ್ಮಿಷನ್ ಇವಾಗೆಲ್ಲೂ ಓಡಾಡಂಗೆ ಇಲ್ಲ. ಹಂಗಂತ ನಮ್ಮ ಅಕ್ಕನೂರು ಚಿಕ್ಕಮಂಗ್ಳೂರು, ನನ್ನೂರು ಹಾಸನ. ಈ ಕ್ವಶನು ಸುಮಾರು ಜನ ಕೇಳಿದ್ರಿ. ಚಿಕ್ಕಮಂಗ್ಳೂರು ಹುಡುಗಿ, ಹಾಸನ ಹುಡುಗ. ಲಾಸ್ಟ್ ಇದೊಂದು ಕ್ವಶನ್ ಐತೆ ಗೈಸ್, ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನು. ಶ್ರೇಯಾ ಶೆಟ್ಟಿ ಅನ್ನೋರು ಕೇಳಿದರೆ ಸಿಂಗಲ್ ಆರ್ ಕಮಿಟೆಡ್ ಅಂತ. ನೀನು ಹೆಂಗೂ ನನಗೆ ಮದುವೆ ಆಗಲ್ಲ ಅಂತ ಹೇಳಿದ್ದೀಯ. ಇನ್ನು ಸಿಂಗಲ್ ಆದೇನು ಕಮಿಟೆಡ್? ಸಿಂಗಲ್ ಆಗೇ ಇದ್ದಾನೆ ನೋಡಿ, ಯಾರಾದರೂ ಮಿಂಗಲ್ ಆಗಕ್ಕೆ ರೆಡಿ ಇದ್ದೀರಾ ಅಂತ. ನನ್ನನ್ನು ಯಾರು ಮದುವೆ ಕಮಿಟ್ಮೆಂಟಿಗೆಲ್ಲ ಬರ್ತಾರೆ? ಯಾರೋ ಒಬ್ರು ಇದ್ರು ಅವರಿಗೆ. ಅವೆಲ್ಲ ಬೇಡ, ಮುಂಚೆ ಅವೆಲ್ಲ ಫಾಸ್ಟೆಲ್ಲ ಜಾಸ್ತಿ ಹೇಳಕ್ಕೆ ಹೋಗ್ಬಾರ್ದು. ಇಷ್ಟ ಆಗಿತ್ತು ಗೈಸ್ ನಿಮ್ಮ ಕ್ವಶನ್ಸ್ಗೆ ನಮ್ಮ ಆನ್ಸರು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಖುಷಿ ಆಯಿತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಹೆಂಗೆ ಬರುತ್ತೆ ವಿಡಿಯೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಎಸ್. ಆ್ಯಂಡ್ ನಾವು ವಿಡಿಯೋ ಎಂಡಲ್ಲಿ ಯಾವಾಗಲೂ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ನಾವು ಮಾಡೋ ವಿಡಿಯೋಯಿಂದ ನಮ್ಗೆ ಯಾರಿಗೂ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾರಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ನಮಗೇನು ಅಂದರೆ ನಮ್ಮ ಖುಷಿಗೋಸ್ಕರ ಪಾಸಿಟಿವ್ ಆಗಿ ತಗೊಳ್ಳಿ, ಏನೇ ಆದರೂ ಪಾಸಿಟಿವ್ ಆಗಿ ತಗೊಳ್ಳಿ. ಸೊ ನಾನು ಇವಳಿಂದ ಕಲ್ತಿರೋದು ಅದನ್ನೇ ಸುಮಾರು. ಏನೇ ಆದ್ರೂ ಪಾಸಿಟಿವ್ ಆಗಿ ತಗೋಬೇಕು. ಎಂಥ ಸಿಚುವೇಶನ್ ಬಂದರೂ ಆರಾಮಾಗೆ ಸರಿ ಆಯಿತು, ಒಳ್ಳೇದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತೊಗೊಂಡು ಹೋಗ್ತಾ ಇರೋಣ ಮುಂದೆ. ಸೊ ಇನ್ನೂ ಸುಮಾರು ವೀಡಿಯೋಸ್ ಬರುತ್ತೆ ನಮ್ಮ ಅಕ್ಕನ ಜೊತೆ, ನನ್ನ ಜೊತೆ, ಆಮೇಲೆ ನಮ್ಮ ಭಾವ ಇದ್ದಾರೆ. ಈಗ ಅಗಸ್ತ್ಯನ್ ಜಾಸ್ತಿ ಒಳಗೆ ಹಾಕೊಳ್ಳೋಕ್ಕಾಗಲ್ಲ, ರಿಯೋ ಬರ್ತಾನೆ ಅವಾಗ. ಸೊ ಇನ್ನೂ ಸುಮಾರು ವೀಡಿಯೋಸ್ ಬರುತ್ತೆ. ನಮಗೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ. ಮುಂದೆ ನಮ್ಮ ಫ್ಯೂಚರ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟು. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಗೈಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾಮನ್ ತೋರಿಸ್ತೀನಿ ಹಂಗೆ. ಕ್ಯಾಮ್ರಾ ಪರ್ಸನ್ ಭಾವನಾ ಜೊತೆ ಗಂಧದ ಗುಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್.